ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಮ್ಮ ರಂಗಮ್ಮನವರೇ, ಅಧಿನಿತ್ಯಗಳಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರೇಣುಕಮ್ಮ ರೇವಣ್ಣವರೇ, ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ರಾಮಲಮ್ಮ ವಿಶ್ವಸ್ವಾಮಿಯವರೇ, ನಮ್ಮ ಕಿರೋಡಿ ಬಂದಿರತಕ್ಕಂಥ ರಿಲೇಷನ್ಸ್ ಬ್ಯಾಂಕಿನ ಡೈರೆಕ್ಟರ್ ಆಗಿರ್ತಕ್ಕಂಥ ಚಿತ್ರದುರ್ಗನವರೇ ಮತ್ತು ನಮ್ಮೂರಿನ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ರಂಗಸ್ವಾಮಿಯವರೇ, ಮಾಜಿ ರಿಲೇಷನ್ ಸದಸ್ಯರಾಗಿರ್ತಕ್ಕಂಥ ರಂಗಸ್ವಾಮಿಯವರೇ ಮತ್ತು ನಿವೃತ್ತ ಶಿಕ್ಷಕರು, ಈಗ ತಾನೇ ಸ್ವಾಗತದ ಭಾಷಣವನ್ನು ಮಾಡಿರ್ತಕ್ಕಂಥ ರಂಗಸ್ವಾಮೇಶ್ವರೇ, ಈಗ ತಾನೇ ಹಲವಾರು ಎಲೆಮರೆಕಾಯಿ ಇದ್ದಾರೆ ನಮ್ಮ ಯತೀಶು. ನಾನು ಚಳ್ಳಕೆರೆಯಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಮತ್ತು ಪೇಪರ್ನಲ್ಲಿ ನೋಡ್ತಾ ಇರ್ತೇನೆ. ಇನ್ನು ಎಲೆಮರೆಕಾಯಿ ಇದ್ದಂಗೆ ಹುಡುಗ, ನಾವೆಲ್ಲಾದರೂ ಫಂಕ್ಷನಲ್ಲಿದ್ದರೆ ದೂರ ಕುತ್ಕೊಂಡು ಮತ್ತು ಹಲವಾರು ವಿಚಾರಗಳನ್ನು ತಿಳ್ಕೊಂಡು ಹೇಳಿದ್ನಲ್ಲ, ಅಂಬೇಡ್ಕರ್ ಈಗ 332 ಡಿಗ್ರಿಗಳನ್ನು ಪಡೆದಾರೆ. ಇಡೀ ಪ್ರಪಂಚದಲ್ಲಿ ಯಾರೂ ಅಷ್ಟು ಡಿಗ್ರಿಗಳನ್ನು ಮಾಡಿಲ್ಲ. ಅದು ಬಿಟ್ಟರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 12 ಡಿಗ್ರಿಗಳನ್ನು ಪಡೆದಾರೆ. ಅದು ಬಿಟ್ಟರೆ ಯಾರು ಅಷ್ಟೊಂದು ಡಿಗ್ರಿಗಳನ್ನು ಪಡೆದಿಲ್ಲ. ಅಂಥ ಒಂದು ನಮ್ಮೂರಿನ ಒಬ್ಬ, ನಾನು ಯತೀಶ್ ಅಂತ ಒಬ್ಬ ಯುವಕ ನಮ್ಮೂರಲ್ಲಿ ಇಂಥ ಒಂದು ಪುಸ್ತಕದ ಒಂದು ನಾಲೆಡ್ಜನ್ನು ಬೆಳೆಸ್ಕೊಂಡು ಇವತ್ತು ಇಡೀ ಚಳ್ಳಕೆರೆ ತಾಲೂಕಲ್ಲಿ ಸಿದ್ದಾಪುರ ಯತೀಶ್ ಅಂತ ಹೆಸರು ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಿದೆ. ಯಾಕಂದರೆ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದು ಎಲ್ಲರೊಟ್ಟಿಗೆ ಆ ಶಾರದಾ ಆಶ್ರಮದಲ್ಲಿ ಪ್ರತಿಯೊಂದು ಪ್ರವಚನವನ್ನು ಮಾಡ್ತಕ್ಕಂಥ ಮುಂಚೂಣಿಲಿ ಇರ್ತಾರೆ. ಎಂತೆಂಥ ಅಲ್ಲಿ ಮುಂಚೂಣಿ ಜನಾಂಗದವರು ಇರ್ತಾರೆ. ಆ ಜನಾಂಗದವರಿಗೆ ವಿಶ್ವಾಸವನ್ನು ಗಳಿಸ್ಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು ಅಲ್ಲಿ ಸುಸಂಸ್ಕೃತ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಥಳವನ್ನು ನಮ್ಮೂರಿನ ಯುವಕ ಪಡೆದಾನಂದರೆ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಅದು. ಏಕೆಂದರೆ ಈ ಗ್ರಾಮದಲ್ಲಿ ಎಂತೆಂಥ ಮಹನೀಯರು ಈ ಗ್ರಾಮದಲ್ಲಿ ಹುಟ್ಟಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಓದಿರ್ತಕ್ಕಂಥವ್ರು ಎಲ್ಲರೂ ಸಾಧನೆ ಮಾಡೋಕ್ಕಾಗೋದಿಲ್ಲ, ಹೆಚ್ಚು ಕಮ್ಮಿ ಓದಿರ್ತಕ್ಕಂಥವ್ರು ಸಾಧನೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರ ವ್ಯಕ್ತಿತ್ವ ಏನೇನಂತ ಯಾರೂ ಅಳತೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರು ಇನ್ನೂ ಹೆಚ್ಚಿನ ನಮ್ಮ ಗ್ರಾಮಕ್ಕೆ ಏನಾದರೂ ನಿಮ್ಮ ಸಂಘದ ವತಿಯಿಂದ ಮತ್ತು ತಾಲೂಕಿನಲ್ಲಿ ಯಾರಾದರೂ ಇನ್ನೂ ಕೊಡುಗೆ ದಾನಿಗಳಿದ್ದರೆ ನಮ್ಮ ಗ್ರಾಮದ ಒಂದು ಏಳಿಗೆಗೆ ಯಾವತ್ತೂ ನಾನು ಸಹ ನಿಮ್ಮ ಜೊತೆಗೆ ನನ್ನ ಗ್ರಾಮಕ್ಕೋಸ್ಕರ ಏನು ಬೇಕಾದರೂ ಸಹಾಯ ಮಾಡ್ತಕ್ಕಂಥ ಒಂದು ನಿನ್ನ ಏಳಿಗೆ ಜೊತೆಗೆ ನಮ್ಮದು ಗ್ರಾಮದ ಏನಾದರೂ ಸಹಾಯ ಬೇಕಾದರೆ ನಾವು ಕೊಡಲಿಕ್ಕೆ ಯಾವಾಗ ಸಿದ್ಧ ಇರ್ತೀವಿ. ಮತ್ತು ಈಗ ನಮ್ಮ ಶಾಸಕರು ಈ ಗ್ರಾಮದಲ್ಲಿ ಚಳ್ಳಕೆರೆ ತಾಲೂಕಿನ ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀನು ಬಂದರೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂತೀವಿ ಯತೀಶ್ಗೆ. ಹಾಗಾಗಿ ಇವತ್ತು ನಮಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮೂರಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸದಸ್ಯರಿಗೂ ಊರಿನ ಎಲ್ಲ ನನ್ನ ಸ್ನೇಹಿತರಿಗೂ ನಂಬಿ ನನ್ನ ಒಂದೆರಡು ಮಾತನ್ನು ನಾನು ಓದ್ತೀನಿ. ಅದೇ ರೀತಿಯಾಗಿ ಈ ಪುಸ್ತಕಗಳು ಈಗಾಗಲೇ ಯತೀಶ್ ಅವರು ಹೇಳ್ದಂಗೆ ಒಳ್ಳೆ ರೀತಿಯಿಂದ ಬಳಸ್ಕೋಬೇಕು. ಕೆಲವಾರು ಇಲ್ಲೆಲ್ಲ ಬೀಗ ಹೊಡೆಯೋದು ಅಂತ